Behind every successful ಆಚಾರ್ಯ man, ಸರ್ ನೀವು ಕೂಡ ಮುಂದೆ ಬರಬೇಕೆಂದು ವಿನಂತಿ ಮಾಡಿಕೊಳ್ತಿದ್ದೇನೆ. behind every successful man, there's a woman, and there we go. Mrs. Acharya sir, a big hand to her, please, sir. Hello. Hello. ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ದೀಪ ಬೆಳಗಿಸುತ್ತಿದ್ದೇವೆ ಹಾಗೂ ಇಬ್ಬರನ್ನು ಸ್ವಾಗತಿಸುತ್ತಿದ್ದೇವೆ. ಸುಮಂಗಲಿಯರಿಂದ ಶ್ರೀಮತಿ ಎಫ್.ಇ. ಆಚಾರ್ಯರಿಗೆ ಆರತಿ. Big hand, Mr. and Mrs. Acharya sir. Wow, what a moment. Respected Acharya sir, you are born on 26 June 1934 by the name of Raj Gopal and were brought up in Kinni Kambala, Mangalore at Karnataka. You came to Mumbai after your graduation and began your career as an assistant maths teacher at the prestigious ಸರ್, ಸನ್ಮಾನ ಇದು ಪ್ರಥಮ ಆರತಿ ನಮ್ಮ ಗುರುಗಳಿಗೆ. ಒಂದು ನಿಮಿಷ ಕೂತ್ಕೊಳ್ಳಿ, 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 ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಬಲೆ ಸರ್, ಬಲೆ. ನಾವು ಅಭಿನಂದನಾ ಭಾಷಣ ಗುರುಗಳಿಗೆ ಮಾಡಲಿಕ್ಕಿದೆ. ನಾನು ವಿನಂತಿಸ್ತೇನೆ ನಮ್ಮ BS ಕುರ್ಕಾ ಸರ್ ಹತ್ರ. ಸರ್ ಬಲೆ ಅಭಿನಂದನಾ ಭಾಷಣವನ್ನ ಈ ಸಂದರ್ಭದಲ್ಲಿ ಮಾಡಿ ಗುರುಗಳ ಪೂರ್ವಾಪರದ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನ ನಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಅಭಿನಂದನಾ ಭಾಷಣ ಮಾಡಲು ನನ್ನ ಜೀವನದಲ್ಲಿ ಇಂದೊಂದು ಮರೆಯಲಾಗದ ಸವಿನೆನಪಿನ ದಿನ. ಇಂದು ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಹಳೆ ವಿದ್ಯಾರ್ಥಿಗಳು ಮಾಡಿದ್ದನ್ನು ನೋಡುವಾಗ ನನಗೆ ನಿಜವಾಗಿಯೂ ರೋಮಾಂಚನವಾಗ್ತದೆ. ಆಚಾರ್ಯರೇ, ನನ್ನ ಮಿತ್ರರಾದ ಆಚಾರ್ಯರು ನನಗೆ ತಮ್ಮನ ಹಾಗೆ ಇರುವವರು. ಅವರಿಗೆ ಹೆಚ್ಚು ಪ್ರಾಯ ಆಗಲಿಲ್ಲ, ಬರೀ 81. ನನಗಿಂತ 2 ವರ್ಷ ಚಿಕ್ಕವರವರು. ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಆಚಾರ್ಯರಿಂದಾಗಿ ನಮ್ಮ ಶಾಲೆ, ಆಚಾರ್ಯರಿಂದಾಗಿಯೇ ನಮಗೆಲ್ಲ ಗೌರವ. ಅವರ ಜೊತೆಯಲ್ಲಿ ತುಂಬ ಸಮಯ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದು ನನಗೆ ಎಂದೆಂದಿಗೂ ಮರೆಯಲಾಗದ ಘಟನೆಯಾಗಿ ಉಳಿಯುತ್ತದೆ. ಒಂದು ಶ್ಲೋಕ ಇದೆ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ. ನಿಜವಾಗಿಯೂ ಗುರುವಿನ ಸ್ಥಾನ ಎಷ್ಟು ದೊಡ್ಡದು ಎಂಬುದು ಅದು ನಮಗೆಲ್ಲರಿಗೂ ಗೊತ್ತು. ಇವತ್ತು ಅದನ್ನು ನೀವೆಲ್ಲ ಸಾಧಿಸಿ ತೋರಿಸಿದ್ದೀರಿ. ಹಳೆ ವಿದ್ಯಾರ್ಥಿಗಳು, ಅವರ ಸಹೋದ್ಯೋಗಿಗಳು ಎಲ್ಲರನ್ನು ನಾನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ, ಸಭಾಂಗಣದಲ್ಲಿ ನೆರೆದ ಎಲ್ಲ ಬಂಧು ಭಗಿನಿಯರೇ ಮತ್ತು ಇವತ್ತು ಅತಿಥಿಗಳಾಗಿ ಬಂದ ಪ್ರತಿಯೊಬ್ಬರ ಹೆಸರನ್ನು ನಾನು ಹೇಳುವುದಿಲ್ಲ, ಎಲ್ಲರಿಗೂ ನನ್ನ ಅಭಿನಂದನೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ ಮಾತು ಇದೆ. ಮೊದಲು ನಮಗೆ ದೇವರು ಯಾರು? ತಾಯಿ, ಆಮೇಲೆ ತಂದೆ, ಆಮೇಲೆ ಆಚಾರ್ಯ. ಆದರೆ ತಾಯಿಯ ಗುಣವನ್ನು ತಂದೆಯ ಗುಣವನ್ನು ಮೇಳೈಸಿಕೊಂಡು ಬರುವವರೇ ಗುರುಗಳು. ಆದ್ದರಿಂದ ಅವರು ತಾಯಿಯೂ ಹೌದು. ತನ್ನ ಮಕ್ಕಳನ್ನು ತಾಯಿ ಹೇಗೆ
ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೋ ಅಥವಾ ಅವನನ್ನು ಸನ್ಮಾರ್ಗದಲ್ಲಿ ಹೇಗೆ ನಡೆಸ್ತಾಳೋ, ಬುದ್ಧಿ ಹೇಳ್ತಾಳೋ, ಅದೇ ರೀತಿಯಲ್ಲಿ ತಂದೆ ತಾಯಿ ಎಲ್ಲರೂ ಮಾಡುವ ಕೆಲಸವನ್ನು ನಮ್ಮ ಆಚಾರ್ಯರು ಮಾಡಿದ್ದಾರೆ. ಇದನ್ನು ನಾನು ಕಣ್ಣಾರೆ ಕಂಡವ. ಇದು ಬಹಳ ಆನಂದದ ಸಂಗತಿ. ಹರ ತನ್ನೊಳಿರ್ದು ಗುರು ತೋರದೆ ತಿಳಿಯುವುದೇ ಎಂಬ ಒಂದು ಮಾತಿದೆ. ನಮ್ಮ ಹೃದಯದಲ್ಲಿ ಹರ ಇದ್ದಾನೆ ಅಂತ ನಮಗೆ ಪಕ್ಕನೆ ಗೊತ್ತಾಗುವುದಿಲ್ಲ ಎಲ್ಲಿದ್ದಾನೆ ಅಂತ. ಆದರೆ ಗುರು ತೋರಿಸ್ತಾನೆ ಅದನ್ನು, ನಿನ್ನಲ್ಲಿ ಹರ ಇದ್ದಾನೆ ಅಂತ. ಅದೇ ರೀತಿಯಲ್ಲಿ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಎಂಬ ಮಾತು ಕೂಡ ಇದೆ. ಒಂದೇ ಒಂದು ಅಕ್ಷರ, ಒಂದೇ ಒಂದು ವರ್ಣ ಕಲಿಸಿದವನು ಗುರು. ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಡ್ರಾಯಿಂಗ್ ಆಗಲಿ, ಎಲ್ಲ ಕರಾಟೆ ಆಗಲಿ, ಪ್ರತಿಯೊಬ್ಬರನ್ನು ಕಲಿಸಿದವರೆಲ್ಲರೂ ಗುರುಗಳಾಗ್ತಾರೆ. ಒಂದೇ ಒಂದು ಅಕ್ಷರ ಕಲಿಸಿದವನು ಗುರು. ಹಾಗಿರುವಾಗ ಎಲ್ಲ ಸಂಗತಿಗಳನ್ನು, ಎಲ್ಲ ವಿಷಯಗಳನ್ನು ಕಲಿಸಿದ ನಮ್ಮ ಆಚಾರ್ಯರು ಗುರುವಿನ ಗುರು ಎಂದು ಹೇಳಲಿಕ್ಕೆ ನನಗೆ ಅಭಿಮಾನವಾಗ್ತದೆ. ನಿಜವಾದ ಗುರು ಏನು ನೆನೆಸ್ತಾನೆ ಅಂದರೆ, ಶಾಲೆಯೇ ದೇಗುಲವು ಮಕ್ಕಳೇ ದೇವರು, ಶಾಲೆಯೇ ದೇಗುಲವು ಮಕ್ಕಳೇ ದೇವರು, ಕಲಿಸುವಿಕೆಯೇ ಎನ್ನ ಪೂಜೆಯಾಗಿಹುದು, ಪ್ರೇಮವೆನ್ನುವ ಶುದ್ಧ ಜಲದಿನ ಮುಳುಗಿರಲು ನನ್ನ ದೇವರ ಮೈಯ ಮಲಿನವಡಗುವುದು. ಒಬ್ಬ ನಿಜವಾದ ಗುರು ಆ ರೀತಿಯಲ್ಲಿ ಭಾವಿಸ್ತಾನೆ. ಅವರ ಗುರುವಿಗೆ ಮಕ್ಕಳೇ ನಿಜವಾದ ದೇವರು. ಆ ದೇವರ ಪೂಜೆ ಅವರು ಪಾಠ ಕಲಿಸುವುದಲ್ಲ, ಅದೊಂದು ಪೂಜೆ. ಆ ಪೂಜೆ ಎಂಬುದನ್ನು ಅರ್ಥೈಸಿಕೊಂಡು ನಿಜವಾದ ಗುರು ಕೆಲಸವನ್ನು ಮಾಡ್ತಾರೆ. ಇನ್ನು ರವೀಂದ್ರನಾಥ್ ಠಾಗೂರನ್ನು ನಾವು ಗುರುದೇವ ಎಂದು ಹೇಳ್ತೇವೆ. ಅದೇ ರೀತಿಯಲ್ಲಿ ಈಗ ತಾನೇ ನಮ್ಮ ನಿರೂಪಕರಾದ ಪಕ್ಕಳರು ಹೇಳಿದರು, ಅಬ್ದುಲ್ ಕಲಾಂ ಅವರನ್ನು ನೆನಪು ಮಾಡಿದರು. ಸರಿ, ಅವರಿಬ್ಬರು ಮಹಾಗುರುಗಳು, ಗುರುದೇವರು ಎಂಬ ಹೇಳಿಕೆಗೆ ಅರ್ಹರು. ಗುರುವಿಗೆ ಎಷ್ಟೊಂದು ಮಹತ್ವ ಇದೆ ಅಂದರೆ, ಮೊನ್ನೆ 5ನೇ ತಾರೀಕಿಗೆ ಡಾಕ್ಟರ್ ರಾಧಾಕೃಷ್ಣನ್, ನಮ್ಮ 2ನೇ ರಾಷ್ಟ್ರಾಧ್ಯಕ್ಷರು, ಅವರು ತನ್ನ ದಿನವನ್ನು, ತನ್ನ ಹುಟ್ಟುಹಬ್ಬ ಆಚರಿಸುವುದು ಬೇಡ, ಗುರುಗಳ ದಿನವಾಗಿ ಆಚರಿಸಿರಿ ಎಂದು ಅದನ್ನು ಚಾಚೂ ತಪ್ಪದೆ ಇಂದಿನವರೆಗೂ ನಾವು ಆಚರಿಸ್ತಾ ಬಂದಿದ್ದೇವೆ. ರಾಧಾಕೃಷ್ಣನ್ ಅಂದರೆ ಅನೇಕರಿಗೆ ಗೊತ್ತಿಲ್ಲದಿರಬಹುದು. ಈಗ ಹೊಸ ಪೀಳಿಗೆಗೆ ಅವರು ಇಲ್ಲಿ ನಿಮಗೆ ಸೋಮಯ್ಯ ಕಾಲೇಜ್ ಗೊತ್ತುಂಟು. ಸೋಮಯ್ಯ ಕಾಲೇಜ್ನಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಆಗಿ ನಿವೃತ್ತರಾದವರು ಯಾರು? SK ಭವಾನಿ ಅಂತ, ಸುಧೀಂದ್ರ ಭವಾನಿ ಅಂತ ನಿಮಗೆಲ್ಲ ಗೊತ್ತು, ಅನೇಕರಿಗೆ ಗೊತ್ತಿದೆ. ಅವರಿಗೆ ಡಾಕ್ಟರೇಟ್ ಮಾಡಿ, ಅವರ ತಂದೆ ಶರ್ಮಾ ಅಂತ, ಅವರು ಕೂಡ ಡಾಕ್ಟರ್. ಅವರಿಗೆ ಮಧ್ವ ಫಿಲಾಸಫಿಯಲ್ಲಿ ಗೈಡ್ ಆಗಿದ್ದವರು ಡಾಕ್ಟರ್ ರಾಧಾಕೃಷ್ಣನ್. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವರ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಆದರೆ ನೀವು ಮತ್ತೊಮ್ಮೆ ಇಲ್ಲಿ ಆಚರಿಸ್ತಾ ಇದ್ದೀರಿ. ಬರೇ ಒಂದು ವಾರದ ನಂತರ ಇನ್ನೊಮ್ಮೆ ಗುರುಗಳ ದಿನವನ್ನು ಆಚರಿಸ್ತಾ ಇದ್ದೀರಿ. ಇದು ನನಗೆ ತುಂಬ ಸಂತೋಷ. ನಿಮ್ಮನ್ನೆಲ್ಲರನ್ನು ನಾನು ಎಷ್ಟು ಹೊಗಳಿದರೂ ಸಾಲದು. ನಮ್ಮ CA ಸತೀಶ್ ಶೆಟ್ಟಿ ಅವರನ್ನು ದೂರದಲ್ಲಿ ಒಂದೆರಡು ಸಲ ನೋಡಿದ್ದೆ, ಪರಿಚಯ ಇಲ್ಲ. ಅವರ ಮುಂದಾಳುತ್ವದಲ್ಲಿ ನೀವೆಲ್ಲರೂ ಸೇರಿ ಇಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಜವಾಗಿಯೂ ಆಚಾರ್ಯರೂ ಧನ್ಯರು, ಇಂಥ ವಿದ್ಯಾರ್ಥಿಗಳನ್ನು ಪಡೆದ ಆಚಾರ್ಯರೂ ಧನ್ಯರು. ಇನ್ನು KR ಆಚಾರ್ಯರೊಂದಿಗೆ ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡುವ ಸೌಭಾಗ್ಯ ನನಗೆ ಇತ್ತು ಎಂದು ಹೇಳಲಿಕ್ಕೆ ನನಗೆ ಆನಂದವಾಗ್ತದೆ. ನನ್ನ ಮೊದಲನೇ ಕೃತಿ, ಆಗ ನಮ್ಮ ಪಕ್ಕಳರು ತಮಾಷೆಗಾಗಿ ಮಿಮಿಕ್ರಿಯಲ್ಲಿ ಹೇಳಿದ್ರು ದಾರಿದೀಪ ಅಂತ. ಒಂದೊಂದೇ ಕಾಗದವನ್ನು ಹರಿದು ಬೆಂಕಿ ಕೊಟ್ಟು ಅದನ್ನು ಹಿಡಿದುಕೊಂಡು ದಾರಿಯಲ್ಲಿ ಹೋಗುದಂತ. ಅದೊಂದು ತಮಾಷೆಗೆ ಹೇಳಿರಬಹುದು ಅವರು, ಆದರೆ ಅವರು ನಿಜವಾಗಿ ಅದನ್ನು ಹಾರ್ದಿಕವಾಗಿ ಅವರಿಗೆ ಸಾಹಿತಿಗಳ ಮೇಲೆ, ಯಾಕಂದರೆ ಅವರು ಒಬ್ಬರು ಸಾಹಿತಿ, ಬಂಟರವಾಣಿಯ ಒಳ್ಳೆಯ ಯಶಸ್ವಿ ಸಂಪಾದಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾಹಿತ್ಯದ ಮೌಲ್ಯ ಅವರಿಗೆ ಗೊತ್ತಿದೆ. ನನ್ನ ಮೊದಲನೆಯ ಪುಸ್ತಕವನ್ನು ಪ್ರಕಟಿಸಿದವರೇ ಚೆಂಬೂರು ಕರ್ನಾಟಕ ಸಂಘದವರು 1984ರಲ್ಲಿ, ನನ್ನ ನಿನ್ನ ಅಂತರಂಗ ಅಂತ. ಅದರಲ್ಲಿ ಮುತುವರ್ಜಿ ವಹಿಸಿದವರು ನಮ್ಮ ಆಚಾರ್ಯರು. ಆ ಸಮಯದಲ್ಲಿ ಆಚಾರ್ಯರು, ಹಾಗೆಯೇ ನಾರಾಯಣ B ಅಂಚನಿದ್ರು, ನಮ್ಮ ಪರಮ ಮಿತ್ರರು, ಶಾಲೆಗಾಗಿ ತುಂಬ ದುಡಿದವರು. ಮತ್ತೆ ಅವರ ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ
ಸೀತಾರಾಮ ಸಿ ಶೆಟ್ಟಿ ಅವರು ಇದ್ರು. ನಿಮಗೆ ಇಲ್ಲಿ ಟೈಪ್ ರೈಟಿಂಗ್ ಸ್ಕೂಲ್ ಇತ್ತು ಇಲ್ಲಿ ವೈಶಾಲಿಯ ಬದಿಯಲ್ಲಿ, ಅದನ್ನು ನಡೆಸ್ತಿದ್ದವರು ಸೀತಾರಾಮ್ ಸಿ ಶೆಟ್ಟಿ ಅಂತ. ಇವತ್ತು ಸಭೆಯಲ್ಲಿ ಇದ್ದಾರೆ ಅವರು. ಅವರು ಆಚಾರ್ಯರಿಗೆ ಬಹಳ ಅಭಿಮಾನದಿಂದ ಇವತ್ತು ಬಂದಿದ್ದಾರೆ. ನಾನು ಹೇಳುವುದು, ನೀವು ಹಿಂದೆ ಕೂತ್ಕೊಳ್ಬೇಡಿ, ಮುಂದೆ ಬನ್ನಿ ಆದಷ್ಟು. ಅಂದರೆ ಸಂಕೋಚ ಅವರಿಗೆ. ಅವರು ಯಾವಾಗಲೂ ಕುರ್ಚಿ ಪ್ರಿಯರಲ್ಲ. ಅನೇಕರು ಕುರ್ಚಿ ಪ್ರಿಯರಿದ್ದಾರೆ, ಕುರ್ಚಿಯಲ್ಲಿ ಸಿಗ್ತದೆ ಅಂತ. ಆದರೆ ನಮ್ಮ ಸದಾಶಿವ ಶೆಟ್ಟರ ಹಾಗೆ ಹಿಂದೆ 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 ಹೋಗುವವರು ಅಲ್ಲಿ ದೂರದಲ್ಲಿ ಅವರು ಕೂತ್ಕೊಂಡದನ್ನು ನಾನು ನೋಡಿದ್ದೇನೆ. ಮತ್ತೊಬ್ಬರು ಟ್ರೆಜರರಿ, ಅವರು ಕಾರ್ಯದರ್ಶಿ ಆಗಿದ್ದರೆ, ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದರೆ, ಇನ್ನು ಟ್ರೆಜರರ್ ಒಬ್ಬರು ಇದ್ದರು, MA ನಾಯ್ಕ್, ಮಹಾಲಿಂಗ ಎ ನಾಯ್ಕ್ ಅಂತ. ಅವರು ಅಮೆರಿಕದಿಂದ ನನಗೆ ಫೋನ್ ಮಾಡಿ ಹೇಳಿದರು, ನಾಳೆ ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ, ನನಗೆ ತುಂಬ ಸಂತೋಷವಾಯಿತು, ಆಚಾರ್ಯರು ತುಂಬ ಕೆಲಸ ಮಾಡಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಗುರುಗಳಿಗೆ ಎಲ್ಲರಿಗೂ ನೀವು ಅಭಿನಂದನೆಯನ್ನು ಅರ್ಪಿಸಿರಿ ಎಂದು ಅಮೆರಿಕದಿಂದ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಇನ್ನು ನಮ್ಮ ದಯಾನಂದ ಬಂಗೇರವರು ಪರಿಚಯ ನನಗೆ ಹೊಸತು ಇವತ್ತೇ. ಅಬುದಾಬಿಯಿಂದ ಬಂದಿದ್ದಾರೆ ನೋಡಿ, ಅವರ ಹೆಂಡತಿಯ ಗುರುಗಳು ಎಂಬ ಒಂದು ಅಭಿಮಾನದಿಂದ. ಹೀಗೆ ನೀವೆಲ್ಲ ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾನು ಎಷ್ಟು ನಿಮ್ಮನ್ನು ಕೊಂಡಾಡಿದರೂ ನನಗೆ ಕಡಿಮೆ ಅನ್ನಿಸ್ತದೆ. 1980ರಲ್ಲಿ ಚೆಂಬೂರು ಕರ್ನಾಟಕ ಸಂಘದ ಸಿಲ್ವರ್ ಜೂಬ್ಲಿಯನ್ನು ನಾವು ಆಚರಿಸಿದೆವು. ನಾನು ಆಗ ಅದರಲ್ಲಿ ತುಂಬ ಆಚಾರ್ಯರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೂ ಅವಕಾಶ ಕೊಟ್ಟಿದ್ದರು. ಆಗ ನಾವು 6 ಮಂದಿ ಸ್ಟಾಲ್ವರ್ಡ್ಸನ್ನು, ದೊಡ್ಡ ದೊಡ್ಡ ದಿಗ್ಗಜಗಳನ್ನು ನಾವು ಷಣ್ಮುಖಾನಂದ ಹಾಲ್ನಲ್ಲಿ ಗೌರವಿಸಿದ್ದೇವೆ. ಅದೇ ಸೀತಾರಾಮ್ ಶೆಟ್ಟರು ಇವರೆಲ್ಲ ಇದ್ರು ಆಗ ಮುಂದಾಳುಗಳಾಗಿ. ಅದರಲ್ಲಿ ಒಬ್ಬರು ವಾಸಂತಿಬಾಯಿ ಪಡುಕೋಣೆ, ಫಿಲ್ಮ್ ಆಕ್ಟರ್ ಗುರುದತ್, ನಿಮಗೆಲ್ಲ ಗೊತ್ತು, ಚೆನ್ನಾಗಿ ಗೊತ್ತು. ಅವರ ತಾಯಿ, ಅವರು ರೈಟರ್, ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಗುರುದತ್ತರ ನನ್ನ ಮಗ ಗುರುದತ್ತ ಎಂಬ ಪುಸ್ತಕವನ್ನು ಅವರು ಬರೆದಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಮತ್ತು ಅವರು ಮೊದಲು NKS ನಲ್ಲಿ ಟೀಚರ್ ಆಗಿ ಇದ್ರಂತೆ, ವಾಸಂತಿಬಾಯಿ ಪಡುಕೋಣೆ. ಅವರಿಗೆ ಸನ್ಮಾನ. ಮತ್ತೊಬ್ಬರು ಪದ್ಮಭೂಷಣ KK ಹೆಬ್ಬಾರ್. ನನಗೆ ಅಭಿಮಾನದಿಂದ ಹೇಳ್ತೇನೆ, ನನ್ನ ತಂದೆಯ ಶಿಷ್ಯರು, ಅವರು ಪ್ರೀತಿಯ ಶಿಷ್ಯರು KK ಹೆಬ್ಬಾರ್. ಮತ್ತೊಬ್ಬ ನಟ ದಿಗ್ದರ್ಶಕ KK ಸುವರ್ಣ. ಮತ್ತೊಬ್ಬರು ನೃತ್ಯ ನಿರ್ದೇಶಕ ಇಂಟರ್ನ್ಯಾಷನಲ್ ಫೇಮ್ ಯಾರು KK ಶೆಟ್ಟಿ. ಆಮೇಲೆ ಉಕ್ಕಿನ ಮನುಷ್ಯ ದಾಬಾ ಶೆಟ್ಟಿ. ಅವರು ಕೊನೆಗಾಲ ಬಹುಶಃ ಇಲ್ಲಿ ಚೆಂಬೂರಿನಲ್ಲಿಯೇ, ಚೆಡ್ಡನಗರ ಈ ಕಡೆಯಲ್ಲಿ ಅವರಿದ್ದರು. ನಮ್ಮ ಬೋಳಾರ್ ಎಂಬವರ ಬಂಧು. ಮತ್ತೆ ವೀಣಾ ಪ್ರವೀಣ ಶಂಕರನಾರಾಯಣ ರಾವ್. ಇವರಿಗೆ 6 ಮಂದಿಗೆ ನಾವು ಸನ್ಮಾನ ಮಾಡಿದ್ದೆವು. ಆಗ ಆಚಾರ್ಯರು ಮಾಡಿದ ಕೆಲಸವನ್ನು ನಾನು ಕಣ್ಣಾರೆ ಕಂಡು. ಇನ್ನು ಹಾಗೆಯೇ ಪ್ರತಿ ವರ್ಷ ನಾಡ ಹಬ್ಬ ನಡೆಯುತ್ತಿತ್ತು, ಒಳ್ಳೆಯ ಕಲ್ಚರಲ್. ಇವತ್ತು ಈ ಮಧ್ಯದಲ್ಲಿ ನಾನು ಒಂದು ಮಾತನ್ನು ಹೇಳಲೇಬೇಕು. ಇವತ್ತು ಪೂರ್ವಾರ್ಧದಲ್ಲಿ ನೀವು ಮಾಡಿದ ಕಾರ್ಯಕ್ರಮ ಉಂಟಲ್ಲ, ಇಟ್ ಈಸ್ ಫ್ಯಾಂಟಾಸ್ಟಿಕ್, ಬಹಳ ಗ್ರೇಟ್. ಎಲ್ಲ ನೃತ್ಯವಾಗಲಿ ಅದಾಗಲಿ, ಕೊನೆಗೆ ನನಗೆ ಹೇಳುವಾಗ ನನಗೆ ರೋಮಾಂಚನವಾಗ್ತದೆ. ನಾನೊಬ್ಬ ಸ್ವಲ್ಪ ಭಾವಜೀವಿ, ಕವಿಗಳು ಯಾವಾಗಲೂ ಹಾಗೆ. ಕೊನೆಗೆ ನಮ್ಮ ಚಿತ್ರಮಿತ್ರ ಅಲ್ಲ, ನನಗೆ ಅವರು ಪ್ರಶಾಂತ ಶೆಟ್ಟಿ. ನಿಮಗೆ ಯಾರಿಗೆ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರು ಎಲ್ಲೂರು ಗುತ್ತು ಗುಂಡು ಶೆಟ್ಟರ ಮಗ ಪ್ರಶಾಂತ ಶೆಟ್ಟಿ. ಅವರು ಇಲ್ಲಿ, ನಾನು ಸ್ವಲ್ಪ ಕಾಲರ್ ಟೈಟ್ ಮಾಡ್ತೇನೆ, ಯಾಕಂದ್ರೆ ನಾನು ಪತ್ರಪುಷ್ಪದ ಎಡಿಟರ್ ಆಗಿರುವಾಗ ಮೊದಲು ಅವರ ಕುರಿತು ಪತ್ರಿಕೆಯಲ್ಲಿ ಬರೆದು, ಅವರ ಆರ್ಟ್ ಎಕ್ಸಿಬಿಷನ್ಗೆ ನಾನು ಪರ್ಸನಲ್ ಹೋಗಿ, ಪೇಟೆ ಮನೆ ಪ್ರಕಾಶ್ ಶೆಟ್ಟಿ ಅವರು ಕೂಡ ಅವರ ತಂದೆ ಎಲ್ಲೂರು ಗುತ್ತಿನವರು, ನನ್ನನ್ನು ಕರ್ಕೊಂಡು ಹೋಗಿ, ಇಲ್ಲೊಬ್ಬ ಹುಡುಗ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ನೀವು ಅದಕ್ಕೊಂದು ಕುರಿತು ಆರ್ಟಿಕಲ್ ಬರಿಬೇಕಂತ ಎಕ್ಸಿಬಿಷನ್ಗೆ ಹೋಗಿ ಆ ಫೋಟೋಗಳನ್ನು ಸಮೇತ ಒಂದು 2-3-4 ಪುಟದಲ್ಲಿ ಪತ್ರಪುಷ್ಪದಲ್ಲಿ ತುಂಬಿ ನಾನು ಅವರಿಗೆ ಇದು ಕೊಟ್ಟಿದ್ದೆ, ಪ್ರಶಾಂತ ಶೆಟ್ಟರಿಗೆ. ಇವತ್ತು ಅಂದಿನ ಪ್ರಶಾಂತ್ ಶೆಟ್ಟರು ಇವತ್ತು ಎಷ್ಟು ಬೆಳೆದಿದ್ದಾರೆ ಅಂದ್ರೆ ನೋಡಿ, ನಾವು ಗಣಪತಿಯ ಚಿತ್ರ ಬಿಡಿಸ್ತಾರೆ ಅಂತ ನೆನೆಸುವುದು. ಹಣೆ ಏನಿದು, ಅದು ಕಿರೀಟ ಇರ್ಬೇಕು, ಮತ್ತೆ ಕಲರ್ ಕೊಡ್ತಾರೆ ಅಂತ. ಮತ್ತೆ ಗೊತ್ತಾಯ್ತು ನನಗೆ, ಆಚಾರ್ಯ ಇದು ನೀವು ಅಲ್ಲಿದ್ದೀರಿ ನೋಡಿ, ಅವರಿಗೂ ಗೊತ್ತಿರಲಿಲ್ಲ ಅದು. ದಯಮಾಡಿ ಪ್ರಶಾಂತ್ ಶೆಟ್ಟಿ ಅವರು ಸ್ವಲ್ಪ ಮೇಲೆ ಬರ್ಬೇಕು, ಅವರಿಗೆ ಆಶೆ. ಅವರ ಜೊತೆಯಲ್ಲಿ ಅನುಪಾವಂಜೆಯವರು ಬರಬೇಕು, ದಯಮಾಡಿ. ನೀವು ಬೇಡವಾ? ಸರಿ. Please, ma'am, please come on the dais, ma'am, please.
Mr. and Mrs. Chitramitra. ರೆಡಿಮೇಡ್ ಮುಗಿಬೇಕು ರೆಡಿಮೇಡ್ A big hand, big hand. ಸರಿ, ಇವರು ಪ್ರಶಾಂತ್ ಶೆಟ್ಟಿ ಅವರು ಯಾವಾಗಲೂ ಕವಿಗಳು ಒಂದು ಪೆನ್ನೇಮ್ ಇಟ್ಟುಕೊಳ್ತಾರೆ ಏನಾದ್ರು, ಹಾಗೆ ಇವರ ಆರ್ಟಿಗೆ ಅವರು ಚಿತ್ರಮಿತ್ರ ಅಂತ ಇಟ್ಟುಕೊಂಡಿದ್ದಾರೆ. ಅವರ ಅಸಿಸ್ಟೆಂಟ್ ಆಗಿ ಅವರು ಅನುಪಾವಂಜೆ ಇದ್ದಾರಲ್ಲ, ಅವರು ಕೂಡ ಗ್ರೇಟ್ ಆರ್ಟಿಸ್ಟ್, ಒಳ್ಳೆ ಅವರು ಕಲಾವಿದೆಯೂ ಹೌದು, ಹಾಗೆ ಒಳ್ಳೆಯ ಬರಹಗಾರ್ತಿ ಕೂಡ. ಅವರ ಚಿಕ್ಕಮ್ಮ ನನ್ನ ಸಹಪಾಠಿಯಾಗಿದ್ದರು, ಕಸ್ತೂರಿ ಪಾವಂಜೆ ಅಂತ. ನನಗೆ ಬಹಳ ಸಂತೋಷವಾಗ್ತದೆ. ಇವತ್ತು ನೀವು ಅದ್ಭುತ ಕೆಲಸ ಮಾಡಿದ್ದೀರಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಇನ್ನು ನಾನು ಇಲ್ಲಿ ಹಿಂದಿನಿಂದ ಹೇಳ್ತಾರೆ ತುಂಬ ಸಮಯ ಆಯಿತು ಅಂತ, ಆದ್ದರಿಂದ ನಾನು ಕೊನೆ ಹಂತಕ್ಕೆ ಬರ್ತೇನೆ. ನಮ್ಮ ಆಚಾರ್ಯರೇ, ಯಾವಾಗಲೂ ನೋಡಿ, ಕಸ್ತೂರಿಯನ್ನು ಬಂದ್ ಮಾಡಿ ಇಟ್ಲಿಕ್ಕೆ ಆಗುವುದಿಲ್ಲ. ಎಷ್ಟೇ ನಾವು ಭದ್ರವಾಗಿ ಇಟ್ಟರು ಕೂಡ ಅದರ ಪರಿಮಳ ಬಂದೇ ಬರ್ತದೆ. ನೀವೊಬ್ಬರು ಕಸ್ತೂರಿಯ ಹಾಗೆ ಇವತ್ತು ಒಳ್ಳೆಯ ಪರಿಮಳವನ್ನು ಮಾಡಿದ್ದೀರಿ. ಇಲ್ಲಿ ಒಂದು ನನ್ನದೇ ಒಂದು ಕವನದ 2 ಗೆರೆ ಹೇಳ್ತೇನೆ ನಾನು. ನೀನೇ ನನ್ನು ನೀಡಿದರೆ ನಗೆ ಮಹಾಪ್ರಸಾದವು ಶುಭಗಳಿಗೆ, ಕಣ್ಣೀರಾಗಲಿ ಪನ್ನೀರಾಗಲಿ ನೀ ನೀಡುವ ಭಿಕ್ಷೆ, ದೇವಾಯನಗದು ಶ್ರೀರಕ್ಷೆ. ಒಲುಮೆಯ ಹೊಸಗೆ ಬೇನೆಯ ಬೆಸುಗೆ ಎಲ್ಲವೂ ನನಗೊಂದೇ ದೇವಾ, ಚಿರಬಾಗುವೆ ನಿನಗೆ. ಹಾಗೆ ಜೀವನದಲ್ಲಿ ಸುಖವೂ ಇದೆ, ಕಷ್ಟವೂ ಇದೆ. ಆಚಾರ್ಯರು ನೋವನ್ನೂ ಉಂಡಿದ್ದಾರೆ, ಸಂತೋಷವನ್ನು ಉಂಡಿದ್ದಾರೆ. ಆ ನೋವನ್ನೆಲ್ಲ ಮೆಟ್ಟಿ ನಿಂತು ಇವತ್ತಿನ ಈ ಆನಂದದಲ್ಲಿ ನೀವು ತಲ್ಲೀನರಾಗಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್, ವಂದನೆಗಳು. ಈಗ ಸನ್ಮಾನ ಪತ್ರವನ್ನು ಓದಲಿಕ್ಕೆ ಶ್ರೀಮತಿ ವಿನುತಾ ಶೆಟ್ಟಿ ಅವರನ್ನು ವಿನಂತಿಸುತ್ತಿದ್ದೇನೆ. ಸನ್ಮಾನ ಪತ್ರ ಓದುತ್ತಿದ್ದ ಹಾಗೆ ನಾವು ಸನ್ಮಾನ ಸಮಾರಂಭವನ್ನು ಮುಂದೂಡಿಕೊಳ್ಳೋಣ. Respected Acharya sir, you were born on 26 June 1934 by the name of K. Raj Gopal and were brought up in Kinni Kambala, Mangalore at Karnataka. You came to Mumbai after your graduation and began your career as an assistant maths teacher at the prestigious Our Lady of Perpetual Succor High School in Chembur. Apart from academics, you always encourage students to take up sports. Students of OLPS still fondly cherish the snack sessions with you after every football session. You later moved on to become the principal of Chembur Karnataka High School, and that was for the betterment of all the Kannada students of the school as far as we are concerned. Soon you became our idol. Apart from leading and enlightening us in our educational needs, we had found a mentor and a father figure who was there for us in all matters concerning us. We are eternally grateful to you, sir, for being there for us whenever we needed you. You have always been a calm, particular, sober, and a restrained person. You are a soft-spoken, polite person. All the staff members have fond memories of working with you and always sought your advice and guidance. You treated the whole school as your family and worked for the betterment of it with undying spirit. It is your sportsmanship, unbiased, unconditional love and support for students irrespective of their caste, community or the background motivated each one of us to thrive for the best. Your greatest professional achievement is reflected in your Herculean efforts in the construction of our present school building at Ghatla village, and the results of these efforts are there for all to see today. Your colleagues and more importantly the school management had choices of words for your contribution in making our school one of the best in Chembur. You are also the convener of the Chembur School Association in Chembur, making sports, science and culture an integral part for most schools by systematically organizing inter-school competition in M Ward. You had a knack for bringing the best out of the students. In this entire journey, you had the support of Effie Madam as your soulmate and companion, who herself is a well-known educator. God has also blessed you with 2 sons, Mr. Dheeraj and Mr. Suraj. Both are successful in their own niche. We heartily wish Effie Madam and you
to have a happy and prosperous retirement journey along with your family. May you have a content, healthy and blissful life. On behalf of your beloved ex-students. ಈಗ ನಾವು ಬಹಳ ಸಮಯದಿಂದ ಕಾಯ್ತಾ ಇದ್ದಂತಹ ಅಮೋಘ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಗಿರೀಶ್ ಶೆಟ್ಟಿ ಅವರು ವೇದಿಕೆ ಬರಬೇಕು, ಹಾಗೆ ಸಂತೋಷ್ ಭಂಡಾರಿ ಅವರು ವೇದಿಕೆ ಬರಬೇಕು. ಡೆಹ್ರಾಡೂನ್ನಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂತಹ ಸಂತೋಷ್ ಭಂಡಾರಿ ಅವರು, ನಾನು ಅಧ್ಯಕ್ಷರು, ಎಲ್ಲ ನಮ್ಮ ಇಂದಿನ ಅತಿಥಿಗಳು ಹಾಗೆ ಹಳ ವಿದ್ಯಾರ್ಥಿಗಳು ಸೇರಿ ಈ ಗೌರವವನ್ನು ಸಲ್ಲಿಸಬೇಕು. ಪ್ರಥಮವಾಗಿ ಮೈಸೂರು ಪೇಟವನ್ನು ಶಿರಕ್ಕಿರಿಸುವುದು ನಮ್ಮ ಶ್ರೀ KR ಆಚಾರ್ಯರಿಗೆ ದಂಪತಿ ಸಮೇತವಾಗಿ ಈ ಗೌರವ ತಮ್ಮೆಲ್ಲರ ಸಮಕ್ಷಮದಲ್ಲಿ ನಡೆಯುತ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನುವಂತಹ ದಾಸರ ಈ ಹಾಡಿನ ನಿಜಾರ್ಥ ನಮ್ಮ ಈ ಭವ್ಯ ಸಭಾಂಗಣದೊಳಗೆ ಸಾಕಾರಗೊಳ್ತಾ ಇದೆ. ಈ ಕ್ಷಣದಲ್ಲಿ ನಾವು ಆಚಾರ್ಯರನ್ನ ನೆನಪಿನ ಕಾಣಿಕೆ, ಸನ್ಮಾನ ಪತ್ರ, ಪುಷ್ಪ ಗೌರವ, ಫಲಪುಷ್ಪ, ಹೂವಿನ ಹಾರ ಹಾಗೆಯೇ ಗುರು ಕಾಣಿಕೆಯೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಈಗ ಪುಷ್ಪವೃಷ್ಟಿಯಾಗಿದೆ. ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಬದುಕು ಹಸನಾಗಲಿ, ಈ ಹೂವಿನ ಪಕಳೆಗಳ ಹಾಗೆ ಮುಂದಿನ ಬದುಕು ಸುಗಮವಾಗಿ ಸಾಗಲಿ ಅನ್ನುವಂಥ ಹಾರೈಕೆ ನಮ್ಮದು. ತಾವೆಲ್ಲರೂ ಎದ್ದು ನಿಂತು ಈ ಹಿರಿಯ ದಂಪತಿಗಳಿಗೆ ಗೌರವಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೀನಿ. ಅವರ ಸುಪುತ್ರ ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು ತಾವು ಸೇರ್ಕೊಳ್ಬೇಕು. ಸುಪುತ್ರ ವೇದಿಕೆ ಬನ್ನಿ. ಹಲೋ, ಪ್ರಾಂಶುಪಾಲ KR ಆಚಾರ್ಯರಿಗೆ ಗುರುವಂದನಾ ಕಾರ್ಯಕ್ರಮ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬೇಕು. ಎಲ್ಲ ಹಳೆ ವಿದ್ಯಾರ್ಥಿಗಳು ಗೌರವಿಸಬೇಕು. ನಾವೆಲ್ಲರೂ ಈ ಶ್ರೇಷ್ಠ ಸಾಧಕನಿಗೆ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಹಾರೈಕೆ ಇಷ್ಟೇ, ಶತವರ್ಷ ತಾವು ಬಾಳಿ ಸಾರ್ಥಕ 100ರ ಗಡಿಯನ್ನು ದಾಟಿ ನೀವು ಕಲಿಸಿದಂತಹ ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಅವರೆಲ್ಲ ಬಾಳನ್ನು ಬೆಳಗಿದಂತಹ ದಿವ್ಯ ಜ್ಯೋತಿ ತಾವು. ತಮಗೆ ಭಗವಂತನು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯನು ಕರುಣಿಸಲಿ ಎನ್ನುವಂತಹ ಹಾರೈಕೆ ಇದು. ಧನ್ಯವಾದಗಳು. ಬಹಳ ವಿಜೃಂಭಣೆಯಿಂದ, ಅಷ್ಟೇ ಗೌರವದಿಂದ, ಅಷ್ಟೇ ಪ್ರೀತಿಯಿಂದ ಈ ಗೌರವ ಗುರುವಂದನೆ ನಡೆದಿದೆ. ಇಲ್ಲಿ CA ಸತೀಶ್ ಶೆಟ್ಟಿ ಮತ್ತು ಎಲ್ಲ ಬಳಗದ ವಿದ್ಯಾರ್ಥಿ ವೃಂದವನ್ನು ನಾವು ಸ್ಮರಿಸಿಕೊಳ್ಬೇಕು. ನಾನು ಬಹಳ ಪ್ರೀತಿಪೂರ್ವಕವಾಗಿ ವಿನಂತಿಸ್ತೇನೆ. ಈ ಸಂದರ್ಭದಲ್ಲಿ KR ಆಚಾರ್ಯರವರು ಗುರುವಂದನೆಯನ್ನು ಸ್ವೀಕರಿಸಿ. ನಮ್ಮ ಶಾಲೆಯ ಡ್ರಾಯಿಂಗ್ ಟೀಚರ್ ಇದ್ದಾರೆ, ಕೊಲಂಬೇಕರ್ ಸರ್. ತಾವು ಚಿತ್ರಿಸಿದಂತಹ ಈ ಚಿತ್ರವನ್ನು ಗುರುಗಳಿಗೆ ಅರ್ಪಿಸಬೇಕು, ಪ್ರದರ್ಶಿಸಿ ಅರ್ಪಿಸಬೇಕು. हमारे कोलंबिकर सर ने गिफ्ट बनाया है, स्पेशल गिफ्ट आचार्य सर के लिए हमारे ड्राइंग सर से. कोलंबिकर सर, अ बिग हैंड फॉर हिम प्लीज.
Only one thing I'll say what I realized in my school teaching life. I remember Kalidas. Kalidas had said, Sahitya Shastra Kala Vihinaha. Sahitya Shastra Kala Vihinaha. Sakshat Pashu Vishanahinaha. I'll tell the meaning also. Actually, the human being is supposed to be the super creation of God. But after that also, there are many people who doesn't have touch with, I said, Sahitya Shastra Kala Vihina. Means what? When you are born as a human being, you must have at least touch with one of these things. That is Sahitya literature, Shastra science, Kala art, and Sangeet music. It's true, because when you have got touch with these things, definitely you will be happy from inside, where you can enjoy your life. ದಯವಿಟ್ಟು And- ಕೂತ್ಕೊಳ್ಬೇಕು ದಯವಿಟ್ಟು. What Kalidas Acharya has Bhashe. said, it is just you should have touch with at least one. But here I am to say, the person whom I met in my life, he has touch with all this. Whenever I was talking to him in the school about anything, I didn't get any negative answer. Sir, we have to do this. Sir, we'll do that. Sir, we'll do this. Yes, go ahead. Go ahead. And that one encouraged us, inspired us. And that is why really sir is great. So, sir, thank you very much. And only one more thing, sorry, I'll explain the concept of this. It is difficult to understand the concept. This is the based on knowledge, the theme knowledge. Okay, that is why Sama Patu Saraswati Bhagavati Nishesha Jada Paha. Generally, this poem, prayer is said in the school, and these are the last lines of that. That the prayer, the one who says, "Hey Goddess Saraswati, the Goddess of knowledge, please bless me, please empower me, so that I can keep touch with gaining knowledge only." And I feel what I learned from him only. So thank you very much for giving me chance. Thank you. ಧನ್ಯವಾದಗಳು. ನಾವು ಮುಂದುವರಿತೇವೆ ನೇರವಾಗಿ ಆಚಾರ್ಯರ ನುಡಿಗಾಗಿ. ಸರ್, ನಾವು ಬಹಳ ವಿನಯಪೂರ್ವಕವಾಗಿ ವಿನಂತಿಸ್ತೇವೆ, ಆಚಾರ್ಯರ ಈ ಶಿಷ್ಯರ ಪ್ರೀತಿಯನ್ನು ಸ್ವೀಕರಿಸಿ ಅವರ ಒಡಲಾಳದ ನುಡಿಗೆ ನಾವು ಬಯಸ್ತೇವೆ. I kindly request all the students to remain seated because Acharya sir is going to speak. ಎಲ್ಲರಲ್ಲೂ ನಮ್ರ ವಿನಂತಿ, ಈಗ ಹೋಗಬಾರ್ದು, ಸರ್ ಮಾತಾಡ್ಲಿಕ್ಕಿದ್ದಾರೆ. ದಯವಿಟ್ಟು ಊಟದ ವ್ಯವಸ್ಥೆ ಅಲ್ಲಿ ಪ್ರಾರಂಭ ಮಾಡುವುದಿಲ್ಲ, ದಯವಿಟ್ಟು ತಾವು ಕೂತ್ಕೊಳ್ಬೇಕು. ಮುಖ್ಯ ವಿಷಯಕ್ಕೆ ನಾವೀಗ ಬಂದಿದ್ದೇವೆ. Well, I'm aware it's quite late and you're all quite impatient to get back home or go for dinner. So I'll be very brief. And I'm not known to speak like very good like Kulkar sir or other speakers who spoke here earlier. But whatever my thinking, I have jotted down. I'll just place it before you. Naturally, I don't have to tell you, I feel very humbled by the kind of affection you have shown me today. I really feel humbled. As I stand before you, time has not erased the memories
of shaping the school brick by brick into an institution of repute, and sharing with you and your parents the joy, the anxiety that you went through in the school. Another pleasant and happy sight was in the month of June and July, the students trooping in for getting admission for Standard 8. And also, in the month of, after the SSC results, with your mark list, rushing out of the school to secure admission in junior colleges. These are all very pleasant sights that have remained in my mind. Right. It's a matter of great satisfaction for us that most of you, even after your SSC and all, you continued your education, you went to junior college, and you did well, graduation. There are many ex-students in the medical profession, engineers, and in the teaching profession, in college teachers and high school teachers. So it's a matter of real jubilation for us. And there are many of you doing very well in your respective positions. But what matters most for me is, in spite of your achievements in your respective fields, you still remember the school and you take it as your own and you keep coming back. I'm indeed very much touched by this, every one of you for that matter. It's a great feeling to be in the midst of so many learned scholars, distinguished personalities, and bright young faces. The honor today that you have done to me should go to the institution, Chembur Karnataka High School, because an institution is bigger than an individual. So anyway, you have done to me, but I take it as it is it is an honor done to the institution. And I really thank God Almighty, for giving me an opportunity to serve this school. And I have served there for 30 years. I don't know whether you know that. My association with the institution is for about 30 years. Well, you have passed out of the school. You may be in different positions. But the question that I ask myself is always, have I done justice to the position that I was in? Have my students have attained sufficient knowledge to stand on their own in the world? For this, I have no answer. You have to give me the answer. Gautam Buddha was asked, what have you gained from meditation? He immediately said, nothing. Gautam Buddha said, he gained nothing from meditation. But he said, I have lost what?
anger, depression, and all these qualities which pulls you down. I have lost all those things. So, let me... Education does not mean just passing the classes or getting marks, etc. It also means losing traits like intolerance and negativity. Education means nothing to gain as such sometimes. It is also important to lose negativity and intolerance, traits like that. Now there are two stalwarts who helped me to build and sustain a strong base for Kannada medium, for Kannada medium students are late Mr. Y.G. Shetty and Mr. Sadashiv Shetty. During the initial formative years of the school, Mr. Y.G. Shetty nurtured the students in the art of elocution, essay writing, etc. And he encouraged the students to take part in the inter-school competitions, and students did take part, and did bring credit to the institution. Thereafter, Mr. Sadashiv Shetty took over and guided the students, guided you all, to develop various talents, trained them to take part in inter-school competitions, and also building up self-confidence. That his two daughters, Shilpa and Kalpa, were in the forefront of the activities and studies and all. Is another bouquet in Sadashiv Shetty's feathers. Is a feather in his cap. He has been the virtual godfather. Mr. Sadashiv Shetty has been the virtual godfather of Kannada medium students. He has organized so many camps in the school for the students to develop their knowledge and to give them training in various aspects of social life. He is one of the few. When you came for admission for Standard 8, your parents must not have missed Mr. Sadashiv Shetty, because he has been helping them to fill up the admission forms and all. And after the results, he used to guide you all how exactly to proceed after the SSC. I take this opportunity to thank my colleagues in the school. I don't want to take up names, individual names and all, but every one of the teachers, every one of the staff members, teaching or non-teaching, they extended their full cooperation to me. And that's why whatever the school has achieved and everything, it is their contribution, my teaching and non-teaching staff members. And I'm not instrumental in that. And of course, Dr. Pillai has gone. Then I won't mention that. Okay. Yeah. Because Mr. Pillai, Dr. Pillai now, and Mr. Sharad Patil, who was also here. Mr. Sharad Patil is the principal of Kumud Vidya Mandir. He is a Best Teacher Award winner of Maharashtra State. Dr. Pillai is the head of Pillai Group of Global Academy Schools,
both of them are very eminent educationists, and they have extended me full cooperation in the ward activities. I was the ward convener for all the schools in Chembur. So along with another gentleman whom I would like to remember, that is late Mr. Pant, B.M. Pant. He was the principal of Jawahar Vidya Bhavan. He was also an award winner, state award winner, and an excellent human being, but very talented, and in the promotion of Malcolm and all the things, in Chembur area. So I remember, I value their contribution, Mr. Pant, late Mr. Pant, Mr. Patil, Sharad Patil, and Dr. Pillai. I just wanted to comment about the present education system and all the things, but I'll skip it because I don't think at this point of time it makes any sense at all. So finally, Mr. Satish Shetty, Secretary of the ex-students, President, Chairman, okay. Sorry, I'm not degrading you. Yeah. Felicitation Committee. Then Prashant Shetty, Girish Shetty, Manish Shetty, Tiraj Kotian, Sharat Pujari, Pramoda Shetty, Om Shri Shetty, Nandini Hegde, Ramya Rao, Shilpa Shetty. I got all these names from the paper. Yes. And all others, Shris and Srimatis, Kumars and Kumaris, you have undertaken a massive job in organizing this function, which I take it as as an expression of your love for our school. Words cannot express sufficiently my gratitude for all what you have done today, and I carry this in my memory for a very, very long time, perhaps until my day of death. I am convinced that your love and affection will keep me going, and I wish you all, and I pray for each one of you, my prayer for each one of you is that the blessings of God Almighty be always with every one of you and your loved ones. Finally, I must thank my family members, my wife Effie, herself a retired school principal, and my two sons, Suraj and Dheeraj, and my nephew Sunil, who has come from Mangalore. Please stand up, Sunil. He has come from Mangalore just to be with me. And my two other nephews, perhaps they are not stand up here. Oh, you're Rajesh. Welcome. Yeah. I didn't see you, Rajesh. I'm sorry. And I thank them for all their love and support. Now, finally, let's do some masti. Oh, great. Okay. Oh, it's great. First time we are hearing a fun Since I am not going to see you in the school, I can afford to say that. Now, the masti is this. I will say 3 slogans, and you, with all your might, you must repeat that. The slogans, first of all, I'll tell you what it is. And you must repeat it in such a way, so loud, it must be heard in Chembur, the school. Okay? The first one is 3 cheers to CKHS. 3 cheers to CKHS. Good. Second one is 3 cheers for the teachers of CKHS. 3 cheers for the teachers of CKHS. And finally, 3 cheers for the ex-students of CKHS. 3 cheers! Hip hip hooray! Hip hip ಧನ್ಯರಾಗಿದ್ದೇವೆ ಸರ್.
Thank you so much. That was a gorgeous speech, sir. Thank you, sir. Thanks a lot. May I request all the dignitaries or chief guests are sitting here. May I request Dr. Shalini to say a few words about Acharya sir on the dais, please. And ನಾವು ಎಲ್ಲ ಅತಿಥಿಗಳ ಮಾತುಗಳನ್ನು ಕೇಳಲಿಕ್ಕಿದೆ. ದಯವಿಟ್ಟು ಅತಿಥಿಗಳು ಗಮನಿಸಬೇಕು. ನಮ್ಮ ಗುರುಗಳ ಬಗ್ಗೆ 2 ನಿಮಿಷ ತಗೊಂಡ್ರೆ ಸಾಕು ಅನ್ನುವಂಥ ಒಂದು ಕೋರಿಕೆ. ದಯವಿಟ್ಟು. Good evening, teachers and friends. I am very honored and proud to be present in such a felicitation function and get together. I would like to thank for inviting me for this function. Sir Acharya sir, as a principal, was always very kind and helpful to all the students in their needs. He was always there with the students. I think we have already told enough about sir. A lot of information is already given about sir. I would just like to share one experience which I had when I was a student. As a student, I was very inquisitive. So in a chemistry lab, I once inhaled chlorine gas. So sir, like, I was very, started coughing. So I was taken to sir's room where my first aid was given. And then I was very worried, like I was sitting there at principal's room. So everybody is like, I just wanted to get out of there because it is quite scary sitting all the time in principal's room. So I was just waiting. Sir is telling, no, you're not feeling fine. You're just not leaving from this place till you get all right. So I was there almost for 15-20 minutes. Sir just wouldn't leave me. And I was in just a flight of situation that I just wanted to leave from his room. and sir just left me once I was absolutely fine. So that's the way our sir is so caring. That's it. Thank you. thank you so much, ma'am. Thanks a lot. That was short and sweet. Thanks a lot. May I request Dr. Babu Kamal Saroji to say a few words. Big hand for him, please. Thank you. Good evening, friends. I have no words to explain. Already everything has been spoken about Acharya sir. He has been a great teacher, great guider. He has been my godfather for me. He has guided me in every respect. Maybe it was same for all the students. Thank you. I don't have any more to explain about it. Thank you so much, sir. Thanks a lot. That was really short. May I request Dr. Narayan Gatkar to say a few words, please. Big hand for Narayan, sir. Thank you. Good evening, everybody. First of all, that's what means in today's time and age, when people don't have time for themselves, for such a large gathering, it is just sinking in, and I still cannot believe that people have time, and frankly speaking, to be outrightly spoken, for a person from whom you are not going to benefit at this time and age. Still you are taking so much time and effort at this time. It is just unbelievable and it is just unthinkable. Frankly speaking, that is what, and this itself, they say that the proof of the pudding lies in the eating. This function in 2015 for a person 80 years old and who is already retired and has nothing actively to give back, and people are taking so much time, it itself tells you that how big that person must have been during his time and age. And that is what, and his wife, you have to remember that for all his success and all his sacrifices which he has made, his wife must have been a major contributor for his success. And so I respect you, ma'am, and I thank you all for giving us this opportunity to be sitting next to him, and thank you very much. Well said, sir. Thank you so much. A big hand for him. That was wonderful, gorgeous. May I request Dr. Chandrakala Mantaji to say a few words, please. A big hand for her as well, please. Good evening to respected Acharya sir and all my respected teachers. These are all great people sitting over here on the stage and over there also in the hall. And it's a great opportunity, and
I thank Shetty sir for inviting me as a special guest and sharing the stage with a great person like Acharya sir. And I'm very proud to be student of CKHS and from Kannada medium. Yes. And I carried their values, and I am a successful doctor now and a gynecologist. I don't have words to, these are very great people, because to explain great people, we are always short at words to explain them. And I remember, another great person, Sadashiv Shetty sir. He's behind of my success, because I remember one incident after passing 10th. Like my all other friends, I have filled commerce form. Like you can imagine how ignorant I was to become a doctor. I didn't even know that we have to fill a science form. And it was Shetty sir who has guided me correctly to fill the science form, and not only that, to get admission in reputed college like Swami Vivekanand. So because of him, I am today here. I am a doctor, and there are so many people who are behind my success, my parents, my friends, and especially my friend Soumya. And we have given a fight tough to all circumstances, and today we are here. Yes, friends, we cannot explain the journey that we pass through. You can only see the results that we are here and we are sharing these days. But yes, we have to suffer a lot, and under precious guidance of these teachers, we are here and we have achieved this success. Thank you so much, and express my gratitude to Shetty sir and all my great teachers. Thank you very much. Thanks a lot, ma'am. Well said. A big hand, Chandrakala ma'am. May I request Dayanand sir to come up on the dance and say a few words about him, please. Big hand for Dayanand sir. Thank you. Distinguished guest on the dais. I think I'm honored to be here because of my wife, and so my success story is already read, and it's there in everybody. Anybody's success, like Acharya sir, like he knows to reach that level, you have to cross so many hurdles. So it's a big story with every successful man. So like that, I can see all are appreciating Acharya sir, Shetty sir. I heard lot in my house also. Every time. So that's the reason I'm here for only 3 days. I came from Abu Dhabi to be part of this function. I'm really thrilled, like the way ex-students of Karnataka school, they arrange this. It's really wonderful. No words. And thank you very much. Thank you so much, sir. Well done. Thank you.